ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, 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 ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಮಹಿಮೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ. ಯೇಸು ಸ್ವಾಮಿಯೇ ಸ್ತೋತ್ರ, ದೇವಸುತನೇ ಸ್ತೋತ್ರ, ರಕ್ಷಕರೇ ಸ್ತೋತ್ರ, ಇಮ್ಯಾನುವೇಲ್ ಆದವರೇ ಸ್ತೋತ್ರ, ಮೆಸ್ಸಾಯರಾದವರೇ ಸ್ತೋತ್ರ, ಮೆಸ್ಸಾಯರಾದವರೇ ಸ್ತೋತ್ರ. ಪವಿತ್ರ ಆತ್ಮರೇ ಬನ್ನಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ನಮ್ಮ ಬಾಳಿನಲ್ಲಿ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ. ಜಲರಾಶಿಯ ಮೇಲೆ ನೆಲೆಯಾದವರೇ ಬನ್ನಿರಿ, ಜಲರಾಶಿಯ ಮೇಲೆ ನೆಲೆಯಾದವರೇ ಬನ್ನಿರಿ, ಜಲರಾಶಿಯ ಮೇಲೆ ನೆಲೆಯಾದವರೇ ಬನ್ನಿರಿ, ಆದಿಯಲ್ಲಿ ಇದ್ದವರೇ ಬನ್ನಿರಿ, ಆದಿಯಲ್ಲಿ ಇದ್ದವರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ನನ್ನನ್ನು ಶುದ್ಧೀಕರಿಸಿರಿ, ಓ ಪವಿತ್ರ ಆತ್ಮರೇ ನನ್ನನ್ನು ಶುದ್ಧೀಕರಿಸಿರಿ, ಓ ಪವಿತ್ರ ಆತ್ಮರೇ ನನ್ನನ್ನು ಶುದ್ಧೀಕರಿಸಿರಿ, ಓ ಪವಿತ್ರ ಆತ್ಮರೇ ನನ್ನನ್ನು ಪ್ರಬಲಪಡಿಸಿರಿ, ಓ ಪವಿತ್ರ ಆತ್ಮರೇ ನನ್ನನ್ನು ಅನುಗ್ರಹಿಸಿರಿ, ಓ ಪವಿತ್ರ ಆತ್ಮರೇ ನನ್ನನ್ನು ಅನುಗ್ರಹಿಸಿರಿ, ಓ ಪವಿತ್ರ ಆತ್ಮರೇ ನನ್ನನ್ನು ಅನುಗ್ರಹಿಸಿರಿ. ಯೇಸುವೇ ಬನ್ನಿರಿ, ಯೇಸುವೇ ಬನ್ನಿರಿ. ನಿಮ್ಮ ಪೋಷಕರನ್ನು ನನಗೆ ನೀಡಿರಿ, ನಿಮ್ಮ ಪೋಷಕರನ್ನು ನಮಗೆ ನೀಡಿರಿ.
ನನ್ನನ್ನು ಶುದ್ಧೀಕರಿಸಿರೆ. ನನ್ನ ಪಾಪಗಳನ್ನು ಕ್ಷಮಿಸಿರೆ. ನನ್ನ ಪಾಪಗಳನ್ನು ಕ್ಷಮಿಸಿರೆ. ನನ್ನನ್ನು ಸೌಖ್ಯಪಡಿಸಿರೆ. ನನ್ನನ್ನು ಸೌಖ್ಯಪಡಿಸಿರೆ. ಆಂತರಿಕವಾಗಿ ನನ್ನನ್ನು ಸೌಖ್ಯಪಡಿಸಿರೆ. ದೈಹಿಕವಾಗಿ ನನ್ನನ್ನು ಸೌಖ್ಯಪಡಿಸಿರೆ. ಮಾನಸಿಕವಾಗಿ ನನ್ನನ್ನು ಸೌಖ್ಯಪಡಿಸಿರೆ. ಓ ಪವಿತ್ರ ಆತ್ಮರೇ ಬನ್ನಿರೆ. ಓ ಪವಿತ್ರ ಆತ್ಮರೇ ಬನ್ನಿರೆ. ಬಾ ತಂದೆಯೇ, ಸ್ತೋತ್ರ ರಾಜ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ದಾಸರಾಗಿ ಅಲ್ಲ ಸ್ವಾಮಿ, ನಿಮ್ಮ ಮಕ್ಕಳಾಗಿ ಸ್ವಾಮಿ ನಿಮ್ಮ ಮುಂದೆ ಇದ್ದೇವೆ. ನಿಮ್ಮನ್ನು ಪ್ರೀತಿಸುವ ಸಲುವಾಗಿ ಈ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ನಿಮ್ಮ ಮುಂದೆ ಕುಳಿತು ನಿಮ್ಮನ್ನು ಆರಾಧಿಸುತ್ತಾ ಸ್ತುತಿಸಿ ಮಹಿಮೆ ಪಡಿಸುತ್ತಾ ಈ ಲೋಕಕ್ಕಾಗಿ, ಲೋಕದ ಅವಶ್ಯಕತೆಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಈಶ್ವರೇ, ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ವಿಶ್ವಾಸವನ್ನು ಕಳೆದುಕೊಳ್ಳುತ್ತೇವೆ. ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಕುಗ್ಗಿ ಹೋಗುತ್ತೇವೆ. ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಸೋತು ಹೋಗುತ್ತೇವೆ ಹಾಗೂ ನಿರಾಶೆಯುಳ್ಳವರಾಗುತ್ತೇವೆ. ಈ ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಸಮಾಧಾನವನ್ನು ಕಳೆದುಕೊಳ್ಳುತ್ತೇವೆ. ಹೀಗೆ ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಅನೇಕ ವಿಧವಾದ ಶೋಧನೆಗಳನ್ನು ಎದುರಿಸುತ್ತೇವೆ. ಪ್ರಭುವೇ, ನೀವು ನಮ್ಮೊಡನಿರುವುದಾದರೆ ಇವೆಲ್ಲವನ್ನು ಜಯಿಸುವ ಶಕ್ತಿ ನಮಗೆ ಲಭ್ಯವಾಗುತ್ತದೆ ಸ್ವಾಮಿ. ನೋಡಿ ಸ್ವಾಮಿ, ನಿಮ್ಮ ಮಕ್ಕಳು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಈ ಬೆಳಗಿನ ಜಾವದಲ್ಲಿ ಬಿಲಿಯಾಂತರ ಮಕ್ಕಳು ನಿನ್ನ ಮುಂದೆ ಕುಳಿತುಕೊಂಡಿರುವಾಗ ಅದರಲ್ಲಿ ನಾವುಗಳು ಸಹ ಸ್ವರ್ಗೀಯ ಯಾತ್ರೆಯ ಕುಟುಂಬದವರಾಗಿರುವಂತಹ ನಾವುಗಳು ಸಹ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಯೇಸುವೇ, ಪ್ರಾರ್ಥಿಸಲು ನೀವು ನಿಮ್ಮ ಶಿಷ್ಯರಿಗೆ ಪ್ರೇರಣೆ ಕೊಟ್ಟಂತೆ ನಮಗೂ ಸಹ ಈ ಸ್ವರ್ಗೀಯ ಯಾತ್ರೆ ಮೂಲಕವಾಗಿ ಪ್ರಾರ್ಥಿಸಲು ಪ್ರೇರಣೆಯನ್ನು ಕೊಟ್ಟಿದ್ದೀರಿ ಸ್ವಾಮಿ. ಯೇಸುವಿಂದ ನಾವು ವಿಶೇಷವಾಗಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯ ಅಳಲು ನಿಮ್ಮ ಮುಂದೆ ಇದೆ ಸ್ವಾಮಿ. ಅಪ್ಪ ತಂದೆಯೇ, ಮಾನಸಿಕವಾದ ಒತ್ತಡಕ್ಕೆ ಸಿಲುಕಿ ಮಾನಸಿಕವಾದ ರೋಗಗಳಿಂದ, ಮಾನಸಿಕವಾದ ಸಮಸ್ಯೆಗಳಿಂದ ಈ ಲೋಕದಲ್ಲಿ ಎಷ್ಟೋ ಜನ ಮಕ್ಕಳು ಬಂಧಿಸಲ್ಪಟ್ಟಿದ್ದಾರೆ, ಕಟ್ಟಿ ಹಾಕಲ್ಪಟ್ಟಿದ್ದಾರೆ, ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದಾರೆ, ಹುಚ್ಚರಂತೆ ವರ್ತಿಸುತ್ತಿದ್ದಾರೆ, ನಿದ್ರೆ ಮಾಡುತ್ತಿಲ್ಲ, ಊಟ ಮಾಡುತ್ತಿಲ್ಲ, ಕಳೆದುಕೊಂಡ ವಸ್ತುಗಳನ್ನು ಕಳೆದುಕೊಂಡದನ್ನೇ ಕುರಿತು ಚಿಂತಿಸುತ್ತಾ ಇರುತ್ತಾರೆ. ಏಕಾಂಗಿತನದ ಬದುಕು, ನೋಡಲು ಹುಚ್ಚುತನ. ಸ್ವಾಮಿ, ಅವರನ್ನು ಆಧರಿಸುವವರಲ್ಲಿಯೂ ಭಯ. ಸ್ವಾಮಿ, ಮಾನಸಿಕವಾದ ಒತ್ತಡದಲ್ಲಿರುವಂತಹ ವ್ಯಕ್ತಿಗಳಲ್ಲಿ ಬರುವಂತಹ ಆತ್ಮಹತ್ಯೆಯ ಚಿಂತನೆಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಅವರ ಮನಸ್ಸಿನ ಮೇಲೆ ಬೀರಂತಹ ಎಲ್ಲ ಪರಿಣಾಮಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ. ನಿಮಗೆ ಗೊತ್ತು ಸ್ವಾಮಿ, ಇವರೆಲ್ಲರೂ ಬಲಹೀನರಾಗಿ ಹೋದ ಕಾರಣ, ಅವರ ಜೀವಿತದಲ್ಲಿ ಆ ಬದಲಾವಣೆಗಳ ಕಾರಣ, ಬಲಹೀನಗಳ ಕಾರಣ ಅವರು ನಡೆದು ಹೋದ ಘಟನೆಗಳನ್ನು ಅತೀ ತೀಕ್ಷ್ಣವಾಗಿ ತಮ್ಮ ಮನಸ್ಸಿನಲ್ಲಿ ಕುಳಿತು ಯೋಚಿಸುವಾಗ ಮನೋರೋಗಿಗಳಾಗಿ ಸ್ವಾಮಿ ಅವರು ಮಾರ್ಪಾಡಾಗುತ್ತಾರೆ ಸ್ವಾಮಿ. ಊಟ ಬೇಡ, ನಿದ್ರೆ ಬೇಡ, ಮಾತನಾಡುವುದು ಬೇಡ, ಈ ಲೋಕದಲ್ಲಿ ಏನೂ ಬೇಡ, ಏಕಾಂಗಿತನದಲ್ಲಿ ಕುಳಿತುಕೊಳ್ಳುತ್ತಾರೆ ಸ್ವಾಮಿ. ಈ ಮಾನಸಿಕ ರೋಗದಲ್ಲಿ ಇವರು ಎಷ್ಟೋ ಜನ ಪ್ರಾರ್ಥನಾ ಸಹಾಯವನ್ನು ಕೇಳಿದ್ದಾರೆ ಸ್ವಾಮಿ. ಇಂದು ಸಹೋದರರೇ ಸ್ವಾಮಿ,
ಈಗ ಆ ಮಗಳನ್ನು ನಿಮ್ಮ ಮುಂದೆ ನಾನು ನಿಲ್ಲಿಸುತ್ತೇನೆ ಸ್ವಾಮಿ. ಆ ಮಗಳ ಮೇಲೆ ಕರುಣೆ ತೋರಿ ದಯೆ ತೋರಲಿ ಸ್ವಾಮಿ. ಹಾಗೂ ನಿಮ್ಮ ದಾಸರಾದಂತಹ ನೀವು ಆರಿಸಿಕೊಂಡ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇನೆ ಸ್ವಾಮಿ. ಸ್ವಾಮಿ, ಆಧ್ಯಾತ್ಮಿಕತೆಯನ್ನು ಅರಿಯದೆ, ಅರಿತರೂ ಸಹ ಅದರಲ್ಲಿ ಪ್ರಬಲರಾಗದೆ ಇರುವಂತಹ ಮಕ್ಕಳು ಸ್ವಾಮಿ. ಹಾಗೆ ಎಷ್ಟೋ ಜನ ಈ ಮಾನಸಿಕವಾದ ಒತ್ತಡಗಳಿಂದ ಮಾತನಾಡಿದ್ದನ್ನೇ ಮಾತನಾಡುತ್ತಿರುತ್ತಾರೆ ಸ್ವಾಮಿ. ಯೇಸುವೆ, ಅವರು ಬರೀ ನೆಗೆಟಿವ್ ಆಗಿ ಮಾತ್ರವೇ ಚಿಂತಿಸುತ್ತಿರುತ್ತಾರೆ ಸ್ವಾಮಿ. ಅವರಲ್ಲಿ ಪಾಸಿಟಿವ್ಗಳಿಲ್ಲ ಸ್ವಾಮಿ. ಯೇಸುವೆ, ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಈ ಮಾನಸಿಕವಾದ ಒತ್ತಡಕ್ಕೆ ಸಿಲುಕಿ ನಿರಾಶ್ರಿತರಾಗಿ ಕೆಲವರು ಮಕ್ಕಳಂತಾಗಿ ಹೋಗುತ್ತಾರೆ ಸ್ವಾಮಿ. ಕೆಲವರು ಹುಚ್ಚರಾಗಿ ಹೋಗುತ್ತಾರೆ ಸ್ವಾಮಿ. ಕೆಲವರು ಮನೆಯಲ್ಲಿರುವುದೆಲ್ಲವನ್ನ ಒಡೆದು ಹಾಕುತ್ತಾರೆ ಸ್ವಾಮಿ. ಇನ್ನು ಕೆಲವರು ಕೂಗಾಡುತ್ತಾರೆ ಸ್ವಾಮಿ. ಇಂಥ ಮಾನಸಿಕ ಒತ್ತಡಗಳಿಂದ ಬಂಧಿಸಲ್ಪಟ್ಟು, ಕಟ್ಟಿ ಹಾಕಲ್ಪಟ್ಟು, ಆಸ್ಪತ್ರೆಗಳಲ್ಲಿ ದಾಖಲಾಗಿ, ಕೋಣೆಗಳಲ್ಲಿ ಬೀಗ ಹಾಕಿ ಚಿತ್ರಹಿಂಸೆಯಾಗಿ ಜೀವಿಸುತ್ತಿದ್ದಾರೆ ಸ್ವಾಮಿ. ಆ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಎಲ್ಲ ಮಾನಸಿಕ ರೋಗಿಗಳನ್ನು ಸಮರ್ಪಿಸುತ್ತೇವೆ ರಾಜ. ಅವರನ್ನು ನೋಡಿ ಪರಿಹಾಸ್ಯ ಮಾಡುವರೆಷ್ಟೋ ಜನ ಸ್ವಾಮಿ. ಒಂದೇ ಕುಟುಂಬದಲ್ಲಿ ಗಂಡನಿಂದ ಪರಿಹಾಸ್ಯ, ಎತ್ತವರಿಂದ ಪರಿಹಾಸ್ಯ, ಪತ್ನಿಯಿಂದ ಪರಿಹಾಸ್ಯ, ಒಡಹುಟ್ಟಿದವರಿಂದ ಪರಿಹಾಸ್ಯ. ಕರುಣೆ ತೋರುವವರಿಲ್ಲ ಸ್ವಾಮಿ. ಆದರೆ ಅವರು ಏಕಾಂಗಿತನದಲ್ಲಿ ಕುಳಿತು ಕ್ಷಣಾರ್ಥದಲ್ಲಿ ನಿಮ್ಮ ಚಿಂತನೆಯಲ್ಲಿ ಮೊಳಗಿ ನಿಮ್ಮ ಸಹಾಯವನ್ನು ಯಾಚಿಸುತ್ತಾರೆ ಸ್ವಾಮಿ. ಇನ್ನು ಕೆಲವರು ಮರಣವನ್ನೇ ಯಾಚಿಸುತ್ತಾರೆ ಸ್ವಾಮಿ. ಕೇವಲ ಮರಣವನ್ನೇ ಕುರಿತು ಯೋಚಿಸುತ್ತಾರೆ ಸ್ವಾಮಿ. ಇವರೆಲ್ಲರ ಮೇಲೆ ನಿಮ್ಮ ಪವಿತ್ರಾತ್ಮರ ಉಸಿರುವುದಿರಿ ಸ್ವಾಮಿ. ಇವರೆಲ್ಲರೂ ಸೌಖ್ಯವಾಗಲಿ ಸ್ವಾಮಿ. ಇವರೆಲ್ಲರ ಮೇಲೆ ನಿಮ್ಮ ಕೃಪೆ, ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಮಾನಸಿಕವಾದಂತಹ ಈ ರೋಗದಲ್ಲಿರುವಂತಹ ಎಷ್ಟೋ ಜನ ಯುವಕ ಯುವತಿಯರು, ವಯಸ್ಸಾದ ವೃದ್ಧರು ಸ್ವಾಮಿ, ವಿವಾಹಿತರು ಸ್ವಾಮಿ, ತನ್ನ ಗಂಡನ ನಿಮಿತ್ತ, ಹೆಂಡತಿಯ ನಿಮಿತ್ತವಾಗಿ, ಯೇಸುವೆ ಕುಟುಂಬದಲ್ಲಿ ಪ್ರೀತಿ ಸಿಕ್ಕದ ನಿಮಿತ್ತವಾಗಿ, ನಡೆದು ಹೋದ ದುರ್ಘಟನೆಗಳ ನಿಮಿತ್ತವಾಗಿ ಯೇಸುವೆ ಮಾನಸಿಕ ರೋಗಿಗಳಾಗಿದ್ದಾರೆ ಸ್ವಾಮಿ. ಪತಿಯನ್ನು ಕಳೆದುಕೊಂಡು, ಪತ್ನಿಯನ್ನು ಕಳೆದುಕೊಂಡು ಮಾನಸಿಕ ರೋಗಿಗಳಾಗಿದ್ದಾರೆ ಸ್ವಾಮಿ. ಎಲ್ಲರ ಮೇಲೆ ಕರುಣೆ ತೋರಿ ದಯೆ ತೋರಿ ಎಂದು ಹೇಳುವಾಗ ನಾವು ಸಹ ಒಂದಲ್ಲ ಒಂದು ವಿಧದಲ್ಲಿ ಮಾನಸಿಕ ರೋಗಿಗಳಾಗಿದ್ದೇವೆ ರಾಜ. ನಮಗೆ ಬೇಕಾದದ್ದು ಸಿಕ್ಕಲಿಲ್ಲವಾದ ಕಾರಣ ನಾವು ಚಿಂತೆಗೆ ಕುಳಿತು ಚಿಂತೆಯಾಗುತ್ತೇವೆ ಸ್ವಾಮಿ. ದೇವ ಸ್ವಾಮಿ, ಈ ಮಾನಸಿಕವಾದ ಹೋರಾಟಗಳು ಮನುಷ್ಯರಲ್ಲಿ ಬರುವಾಗ ನಮ್ಮನ್ನದು ಕಂಗಾಲಾಗಿಸುತ್ತದೆ ಸ್ವಾಮಿ. ದೇವ ಈಗ ಸ್ವಾಮಿ, ಅಂತೆಯೇ ಪ್ರಾರ್ಥನಾ ತಂಡದಲ್ಲಿರುವಂತಹ ಎಲ್ಲ ಮಕ್ಕಳ ಕುಟುಂಬಗಳನ್ನ ಹಾಗೂ ಸ್ವಾಮಿ, ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುತ್ತಿರುವಂತಹ ಪ್ರತಿಯೊಂದು ಕುಟುಂಬಗಳನ್ನ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ. ಪ್ರಾರ್ಥನಾ ಸದಸ್ಯರಾಗಿ ಹಗಲು ರಾತ್ರಿ ಪ್ರಾರ್ಥಿಸುವಂತಹ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ ತಮ್ಮ ಜೀವಿತದಲ್ಲಿ ನಿಮ್ಮನ್ನು ಅತಿ ಎತ್ತತ್ತಾಗಿ ಕಂಡುಕೊಂಡು ಪರರ ಬಾಳಿಗೆ ಬೆಳಕಾಗಿ ಉಪ್ಪಾಗಿ ಪ್ರಯತ್ನಿಸುತ್ತಿರುವಂತಹ ಇಡೀ ವಿಶ್ವದ ಮಾನವ ಕೋಟಿಯ ಮೇಲೆ, ಯಾಚಕತ್ವದ ಮೇಲೆ, ಸಭಾಪಾಲಕರು, ಪಾಸ್ಟರ್ಸ್ಗಳ ಮೇಲೆ, ಎಲ್ಲ ವಿಶ್ವಾಸಿಗಳ ಮೇಲೆ ಕರುಣೆ ತೋರಿ ದಯೆ ತೋರಿ ರಾಜ. ಮಗಳಾಗಿರುವಂತಹ ಮಾಲಳನ್ನ ಸ್ವಾಮಿ, ಆಕೆಯ ಜೀವಿತವನ್ನ ಮಾರ್ಪಡಿಸಿರಿ ಸ್ವಾಮಿ. ಆಕೆಯಲ್ಲಿರುವಂತಹ ಎಷ್ಟು ಆಂತರಿಕ ಗಾಯಗಳು, ನೋವುಗಳು ಸ್ವಾಮಿ ನುಂಗುತ್ತಾ ಇದ್ದಾಳೆ ಸ್ವಾಮಿ. ಅವಳ ಆಸೆಗಳು ಕನಸು ಕಟ್ಟಿ ಕೋಟೆ ಕಟ್ಟಿ ಇದ್ದರೂ ಸಹ ಅವೆಲ್ಲವೂ ಈಡೇರದೇ ಇದೆ ಸ್ವಾಮಿ. ಯೇಸುವೆಯ ಮಗಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಅವಳ ಜೀವನದ ಕ್ಷಣಗಳು ವಿಶ್ವಾಸಭರಿತವಾಗಿದ್ದರೂ ಸಹ, ಅವಳ ವಾಕ್ಯದಲ್ಲಿ ಜೀವವಿದ್ದರೂ ಸಹ ನಿತ್ರಾಣನಾಗಿ ಹೋಗುತ್ತಾಳೆ ಸ್ವಾಮಿ. ದೇವ ಆಕೆ ನಿಮ್ಮನ್ನು ಕೂಗಿ ಕರೆಯುವ ಶಬ್ದ ನಿಮ್ಮ ಮುಂದೆ ಇದೆ ರಾಜ. ಕರುಣಿಸಿರಿ ರಾಜ. ಯಾರಲ್ಲಿಯೂ ಹೇಳಿಕೊಳ್ಳಲಾರದಂತಹ ಭಾರ ಸ್ವಾಮಿ, ತನ್ನ ಕುಟುಂಬವನ್ನು ಕುರಿತಾದ ಭಾರ, ತನ್ನ ಪತಿಯನ್ನು ಕುರಿತಾದ ಭಾರ ಆ ಮಗಳಲ್ಲಿದೆ ಸ್ವಾಮಿ. ಕರುಣಿಸಿರಿ ರಾಜ.
ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರವನ್ನು, ಆರಾಧನೆಯನ್ನು, ಮಹಿಮೆಯನ್ನು ಸಲ್ಲಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ತಂಡದ ಒಂದೊಂದು ಪ್ರತಿನಿಧಿಗಳ ಮೇಲೆ ಕರುಣೆ ತೋರುವಾಗ ಮಗಳಾದ ಮೇರಿಯನ್ನ, ರಾಣಿಯನ್ನ, ಬಿನಿಯನ್ನ, ಕುಮಾರಿ ಪೆಸಿಲಳನ್ನ ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸುತ್ತೇನೆ ರಾಜ. ನಿಮ್ಮ ಪರಿಶುದ್ಧ ರಕ್ತದಲ್ಲಿ ಮುಳುಗಿಸುತ್ತೇನೆ ರಾಜ. ಯೇಸುವೆ, ಮಗಳಾದ ಸುಶೀಲಮ್ಮನಳನ್ನ, ಚೋಕಿಮನ್ನ, ಜಯಮಾಲನ್ನ, ಸಂತೋಷವನ್ನ ನಿಮ್ಮ ದಿವ್ಯ ಕಾರುಣ್ಯವಾದ ಹೃದಯಕ್ಕೆ ಸಮರ್ಪಿಸುತ್ತೇನೆ ರಾಜ. ಮಗನಾದ ಪ್ರಭುವನ್ನ, ಅನಿಲನ್ನ, ಜೋಸೆಫನ್ನ, ದಾಂಡೇಲಿಯನ್ನ, ಸ್ವಾಮಿ ಫೆಲಿಕ್ಸ್ ಅನ್ನ ನಿಮ್ಮ ಪಂಚಕಾಯಿಗಳಿಗೆ ಸಮರ್ಪಿಸುತ್ತೇನೆ ರಾಜ. ಯೇಸುವೆ, ಮಗಳಾದ ಜಾನ್ಸಿಯನ್ನ, ಸನತ್ ಮೇರಿಯನ್ನ, ಲತೀಶಳನ್ನ, ಶಾಂತಿ ಸಂತೋಷನ್ನ ಸ್ವಾಮಿ ನಿಮ್ಮ ಉನ್ನತವಾದ ಕರಗಳಿಗೆ, ಶಿರಸ್ಸಿಗೆ ನಾನು ಸಮರ್ಪಿಸುತ್ತೇನೆ ರಾಜ. ಓ ನನ್ನ ಪ್ರಭುವೇ, ಯಾರೆಲ್ಲ ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡರು ಅವರೆಲ್ಲರನ್ನ ನಿಮ್ಮ ಪರಿಶುದ್ಧವಾದ, ನಿರ್ಮಲವಾದ, ತೇಜಸ್ಸಾದ ನಿಮ್ಮ ಜ್ಞಾನಕ್ಕೆ ಸಮರ್ಪಿಸಿಕೊಳ್ಳುತ್ತೇನೆ ರಾಜ. ಪ್ರಾರ್ಥನೆಯನ್ನು ಬಿಟ್ಟು ಹೋದವರನ್ನು ಸಮರ್ಪಿಸಿಕೊಳ್ಳುತ್ತೇನೆ ರಾಜ. ಯೇಸುವೇ, ಸ್ತೋತ್ರ ರಾಜ. ಮಗಳಾದ ಸುನೀತಳನ್ನ, ರೇಷ್ಮಳನ್ನ, ಪ್ರೇಮಳನ್ನ, ಆಶಳನ್ನ, ಅವರೆಲ್ಲರ ವಿಶ್ವಾಸ ಕೊರತೆಗಳನ್ನ, ಅವರ ಮಾನಸಿಕ ಒತ್ತಡಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ರಾಜ. ಯೇಸುವೇ, ಈ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಈಗೋ ತಮ್ಮನ್ನೇ ತಾವು ಸಮರ್ಪಿಸಿಕೊಳ್ಳುತ್ತಿರುವಂತಹ, ಈಗೋ ಸ್ವಾಮಿ ಈ ಪ್ರಾರ್ಥನೆಯಲ್ಲಿ ಒಂದಾಗಿ ವಿಶ್ವಾಸದಲ್ಲಿ ದೃಢಹೊಂದಲು ಪ್ರಯತ್ನಿಸುತ್ತಿರುವಂತಹ ಈ ಮಕ್ಕಳನ್ನು ಬಲಪಡಿಸಿರಿ ರಾಜ. ನಿಮ್ಮ ಪರಿಶುದ್ಧಾತ್ಮರಿಂದ ತುಂಬಿ ಅಭಿಷೇಕಿಸಿರಿ ರಾಜ. ಜೀವದಾತರಾಗಿ, ಕರುಣೆಯ ಕರ್ತರಾಗಿ, ಪ್ರಭುವಾಗಿ ನೀವು ನಮ್ಮೊಡನೆ ಇದ್ದೀರಿ ರಾಜ. ಕರುಣಿಸಿರಿ. ಎಲ್ಲ ಪ್ರಾರ್ಥನೆ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತಾ ಪಿತ, ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ತಂದೆಯ ಸ್ತೋತ್ರ, ತಂದೆಯ ವಂದನೆ, ತಂದೆಯ ಆರಾಧನೆ, ತಂದೆಯ ಮಹಿಮೆ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತುತಿ, ಯೇಸುವೆ ನಮನ. ಪವಿತ್ರಾತ್ಮರ ಸ್ತೋತ್ರ, ಪವಿತ್ರಾತ್ಮರ ವಂದನೆ. ತ್ರಿಯೇಕ ದೇವರ ಸ್ತೋತ್ರ, ತ್ರಿಯೇಕ ದೇವರ ಆರಾಧನೆ. ಕರುಣಾಳು ಪ್ರಭುವೆ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ನೀಡಿ ಈ ಬೆಳಗಿನ ಈ ಹೊಸ ದಿವಸವನ್ನು ನೀವು ದಯಪಾಲಿಸಿದ್ದಕ್ಕಾಗಿ ಯೇಸುವೆ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಯೇಸುವೆ. ಪ್ರಭುವೆ, ಎಷ್ಟೊಂದು ಜನ ಈ ದಿನವನ್ನು ಕಾಣದೆ ಹೋದರು, ಅದರ ನನ್ನ ಮೇಲೆ ಕರುಣೆ ತೋರಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ಒಳ್ಳೆಯ ಗಾಳಿ, ಬೆಳಕು, ಈ ಪ್ರಕೃತಿಯನ್ನು ನೀಡಿದಕ್ಕಾಗಿ ಯೇಸುವೆ ನಿಮಗೆ ಸ್ತೋತ್ರ. ಪ್ರಭುವೆ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ನಮ್ಮನ್ನೆಲ್ಲರನ್ನು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿ ಕಣ್ಮಣಿಯಂತೆ ಕಾಯುವ ಪ್ರಭುವೆ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಯೇಸುವೆ. ಪ್ರಭುವೆ, ನಾನು ಹೋಗುವ ಕಡೆ ಬರುವ ಕಡೆ ಕಾವಲು ದೂತರ ಸಂರಕ್ಷಣೆಯನ್ನು ಕೊಟ್ಟದಕ್ಕಾಗಿ ಯೇಸುವೆ ನಿಮಗೆ ಸ್ತೋತ್ರ. ಪ್ರಭುವೆ, ಒಳ್ಳೆಯ ಕುಟುಂಬವನ್ನು, ಅನುದಿನದ ಆಹಾರವನ್ನು, ಒಳ್ಳೆಯ ಆರೋಗ್ಯವನ್ನು ನೀಡಿದಕ್ಕಾಗಿ ಯೇಸುವೆ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಯೇಸುವೆ. ಪ್ರಭುವೆ, ನಿತ್ಯ ಸಹಾಯಕರಾದ ಪವಿತ್ರ ಆತ್ಮರನ್ನು ನೀಡಿ ಒಳ್ಳೆ ಜ್ಞಾನ ಬುದ್ಧಿ ವಿವೇಕವನ್ನು ದಯಪಾಲಿಸುತ್ತಿರುವುದಕ್ಕಾಗಿ ಯೇಸುವೆ ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ಬ್ರದರ್ ರೋಸಾರಿಯೋ ಹಾಗೂ ಈ ಸ್ವರ್ಗೀಯಾದ ಪ್ರಾರ್ಥನಾ ಪ್ರತಿನಿಧಿಗಳ ಕುಟುಂಬಗಳನ್ನು ದಯಪಾಲಿಸಿದ್ದಕ್ಕಾಗಿ ಹಾಗೂ ನಾವು ಆಧ್ಯಾತ್ಮಿಕವಾಗಿ ಪ್ರಾರ್ಥನೆಗೆ ಬಲಗೊಳ್ಳುವಂತೆ ಕೃಪೆ ನೀಡಿದ್ದಕ್ಕಾಗಿ ಯೇಸುವೆ ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ನಾವೆಲ್ಲರೂ ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿ ಪವಿತ್ರ ಕಥೋಲಿಕ ಧರ್ಮಸಭೆಯಲ್ಲಿ ಪವಿತ್ರ ಸಂಸ್ಕಾರಗಳನ್ನು ಕೊಟ್ಟ ಈ ಧರ್ಮಸಭೆಗಾಗಿ ಯೇಸುವೆ ನಿಮಗೆ ಸ್ತೋತ್ರ. ಪ್ರಭುವೆ, ಕಲ್ವಾರಿ ಶಿಲುಬೆಯಲ್ಲಿ ನಿಮ್ಮ ತಾಯಿಯನ್ನು ನಮ್ಮ ಎಲ್ಲರ ತಾಯಿಯನ್ನಾಗಿ ನೀಡಿ ಪರಿಶುದ್ಧ ತಾಯಿ ನಮಗೋಸ್ಕರ ಭಿನ್ನ ಪ್ರಾರ್ಥನೆಗಳನ್ನು ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಯೇಸುವೆ. ಪ್ರಭುವೆ, ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ
ಆರಾಧಿಸುತ್ತೇನೆ, ಮಹಿಮೆಪಡಿಸುತ್ತೇನೆ, ಕೊಂಡಾಡುತ್ತೇನೆ ಸ್ವಾಮಿ. ಪ್ರಭುವೇ, ನಮ್ಮೆಲ್ಲರ ಮೇಲೆ ಕರುಣೆ ತೋರಿದೆ ಸ್ವಾಮಿ. ನಮ್ಮೆಲ್ಲರ ಪ್ರಾರ್ಥನಾ ಆಲಸ್ಯಗಳನ್ನು ತೆಗೆದುಹಾಕಿದೆ. ನನ್ನನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸಿರಿ ಸ್ವಾಮಿ. ಸದಾ ನಿಮ್ಮ ಪವಿತ್ರ ಆತ್ಮರವರ ಪ್ರಸಾದಗಳನ್ನು ತುಂಬಿಸಿರಿ ರಾಜ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ನಮ್ಮೆಲ್ಲರ ಕುಟುಂಬಗಳ ರಾಣಿಯೇ, ನಾವೆಲ್ಲರೂ ನಿಮ್ಮ ಸನ್ನಿಧಾನದಲ್ಲಿ ಬೇಡುವ ಪ್ರತಿಯೊಂದು ಪ್ರಾರ್ಥನಾ ಕೋರಿಕೆಗಳಿಗೆ ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಕರುಣಿಸಿರಿ ಎಂದು ಪಿತಾ, ಸುಧಾ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತೆ ಪ್ರಾರ್ಥಿಸಿದನು ಒಂದು ಪಡೆದಿದ್ದೇನೆ. ಆಮೇನ್, ಆಮೇನ್, ಆಮೇನ್. ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆಪಡಿಸೋಣ. ಮಾತವಾಡುವ ಮನವೇ, ನನ್ನ ಒಲವನ್ನು ಏಳು. ನನ್ನ ಅವನ ಒಲವು ಇನಿದಾದ ಬಲು ದೂರ ಮುಗಿಲು, ಇನಿದಾದ ಬಲು ದೂರ ಮುಗಿಲು. ನಿನ್ನೊಡನೆ ನಾನು, ನಿನ್ನಲ್ಲೇ ನಾನು, ನಾನೇ ನೀನಾಗುವೆ. ನನ್ನೊಡನೆ ನೀನು, ನನ್ನೊಳಗೆ ನೀನು, ನನ್ನಿನಿಯ ನೀನಾಗುವೆ. ನನ್ನ ಮನವು ಮಿಡಿದಿದೆ ಕ್ರಿಸ್ತ, ನಿನಗಾಗಿ ನಾ ಬಾಳುವೆ. ನನ್ನ ಮನವು ಮಿಡಿದಿದೆ ಕ್ರಿಸ್ತ, ನಿನಗಾಗಿ ನಾ ಬಾಳುವೆ. ಮಾತಾಡು ಮನವೇ, ನನ್ನ ಒಲವನ್ನು ಏಳು. ನನ್ನ ಅವನ ಒಲವು ಇನಿದಾದ ಬಲು ದೂರ ಮುಗಿಲು. ಆ ನಿನ್ನ ಧ್ವನಿಯು ನನ್ನನ್ನು ಕರೆದು ನನ್ನಂತೆ ನೀನಾಗು ಬಾ. ಎಂದಾಗ ದೇವಾ ಈ ಹೃದಯ ಕರಗಿ ನಿನಗಾಗಿ ಕಾದಿರುವೆ ಬಾ. ಉನ್ನತನು ತಣಿದಿದೆ ಕ್ರಿಸ್ತ, ನಿನಗಾಗಿ ನಾ ಬಾಳುವೆ. ನನ್ನ ತಾನು ಓದಣಿದಿದೆ ಕ್ರಿಸ್ತ, ನಿನಗಾಗಿ ನಾ ಬಾಳುವೆ. ಮಾತಾಡು ಓ ಮನವೇ, ನನ್ನ ಒಲವನ್ನು ಕೇಳು. ನನ್ನ ಅವನ ಒಲವು ಇನಿದಾದ ಬಲು ದೂರ ಮುಗಿಲು, ಇನಿದಾದ ಬಲು ದೂರ ಮುಗಿಲು. ಪ್ರಭುವನ್ನು ಆರಾಧಿಸೋಣ. ಉನ್ನತ ದೇವರನ್ನ, ಆ ಪರಿಶುದ್ಧರಾದ ಸರ್ವೇಶ್ವರನನ್ನ, ಜೀವಂತ ದೇವರನ್ನ ಆತ್ಮದಿಂದ, ಸತ್ಯದಿಂದ, ಶಕ್ತಿಯಿಂದ, ಹೃದಯದಿಂದ ನಾವು ಆರಾಧಿಸೋಣ. ನಮ್ಮ ಹೃದಯವನ್ನು ತೆರೆದು, ತುಟಿಗಳನ್ನು ತೆರೆದು ಆ ಸ್ವರ್ಗೀಯ ದೇವರನ್ನ, ಸ್ವರ್ಗೀಯ ಸಿಂಹಾಸನದಲ್ಲಿ ಕುಳಿತಿರುವಂತಹ ದೇವರನ್ನ ನಮ್ಮ ಕುಟುಂಬಕ್ಕೆ ಸ್ವಾಗತಿಸುತ್ತಾ, ನಮ್ಮ ಹೃದಯಕ್ಕೆ ಸ್ವಾಗತಿಸುತ್ತಾ ನಾವು ಆರಾಧಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲ 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 ಹಾಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ. ಓ ಯೇಸುವೆ, ಯೇಸುವೆ, ಯೇಸುವೆ. ಓ ಯೇಸುವೆ, ಯೇಸುವೆ, ಯೇಸುವೆ. ಓ ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ. ಸ್ತೋತ್ರ ರಾಜ, ಆರಾಧನೆಗಳು ರಾಜ.
ನಿತ್ಯವೂ ನಿಮಗೆ ಮಹಿಮೆ ರಾಜ. ಯೇಸುವೇ, ಯೇಸುವೇ, ಯೇಸುವೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ ದೇವ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಶರೂಭಿ ಅಲಿಯಾನಿ ಅಸ್ತ್ರ ಅಲಿಯಾನಿ ಆಲಿಯ. ಓ ಶರೂಭಿ ಅಲಿಯಾನಿ ಅಸ್ತ್ರ ಅಲಿಯಾನಿ ಆಲಿಯ. ಓ ಶರೂಭಿ ಅಲಿಯಾನಿ ಅಸ್ತ್ರ ಅಲಿಯಾನಿ ಆಲಿಯ. ಓ ಯೇಸುವೇ, ಓ ಯೇಸುವೇ, ಓ ಯೇಸುವೇ. ಓ ಜೀವದಾತರೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಕರುಣಾಳು ಕರ್ತರೆ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಪರಿಶುದ್ಧ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. ಹಾಲ 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 ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ರಬಿ, ಓ ರಬಿ, ಓ ರಬಿ, ಓ ರಬಿ, ಓ ರಬಿ. ಓ ಶರೂಬಿ ಅಲಿಯಾನಿ ಅಸ್ತ್ರ ಅಲಿಯಾನಿ ಆಲಿಯ. ಓ ಶರೂಬಿ ಅಲಿಯಾನಿ ಅಸ್ತ್ರ ಅಲಿಯಾನಿ ಆಲಿಯ. ಓ ಶರೂಬಿ ಅಲಿಯಾನಿ ಅಸ್ತ್ರ ಅಲಿಯಾನಿ ಆಲಿಯ. ಓ ಯಲಕ 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 ಯಲಮ ಯಲಲಲಲಲಲಲಲ. ಓ ಯಲಕ 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 ಯಲಮ ಯಲಲಲಲಲಲಲಲಲಲಲ. ಓ ಯೇಸುವೇ, ಓ ಯೇಸುವೇ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ, ಕರುಣಾಳು ಕರ್ತರಾಗಿರುವ ಸರ್ವೇಶ್ವರ, ಪಿತಾಮಹದೇವರಾಗಿರುವ ಸರ್ವೇಶ್ವರ, ಸರ್ವಶಕ್ತರು ನಿತ್ಯರಾಗಿರುವ ಸರ್ವೇಶ್ವರ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಆರಾಧನೆ, ಆರಾಧನೆ, ಆರಾಧನೆ. ಮಹಿಮೆ, ಮಹಿಮೆ, ಮಹಿಮೆ. ಓ ದೇವ, ಓ ಪ್ರಭುವೇ, ನಿಮಗೆ ಸ್ತೋತ್ರ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ನಮ್ಮನ್ನು ಪೋಷಿಸಿ ಅನುಗ್ರಹಿಸುವ ದೇವರೇ, ನಿಮಗೆ ಸ್ತೋತ್ರ. ಯೇಸುವೇ, ಯೇಸುವೇ, ಯೇಸುವೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅಪ್ಪ ತಂದೆಯೇ, ಆರಾಧನೆ, 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 ಆರಾಧನೆ. ನಿತ್ಯವೂ ನಿಮಗೆ ಆರಾಧನೆ, ಆರಾಧನೆ, ಆರಾಧನೆ. ಯೇಸುವೇ, ಯೇಸುವೇ, ಕರುಣಿಸಿ, ಕರುಣಿಸಿ. ಸ್ತೋತ್ರ ಸ್ವಾಮಿ, 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 ಕ್ಷಮಿಸಿ ಸ್ವಾಮಿ, ನಮ್ಮನ್ನು ಕ್ಷಮಿಸಿ ಆಶೀರ್ವದಿಸಿರಿ ಸ್ವಾಮಿ. ಯೇಸುವೇ, ಆರಾಧನೆ, ನಮ್ಮ ಆತ್ಮದಿಂದ ಆರಾಧನೆ, ಹೃದಯದಿಂದ ಆರಾಧನೆ, ಶರೀರದಿಂದ ಆರಾಧನೆ, ನಮ್ಮ ತುಟಿಗಳಿಂದ ಆರಾಧನೆ, ನಮ್ಮ ಎಲ್ಲ ಅವಯವಗಳಿಂದ ಆರಾಧನೆ, ತಲೆಯಿಂದ ಪಾದದವರೆಗೂ ನನ್ನನ್ನು ನಿಮಗೆ ಸಮರ್ಪಿಸಿ ಆರಾಧಿಸುತ್ತೇವೆ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಯೇಸುವೇ, 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 ಯೇಸುವೇ. ಸ್ತೋತ್ರ 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 ಸ್ತೋತ್ರ. Praise the Lord. 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 ಬೇರೆ ಭಾರವಾಗಿ ಸಮರ್ಪಿಸಿಕೊಳ್ಳೋಣ. ಮಾನಸಿಕ ರೋಗದಲ್ಲಿರುವಂತಹ ಅನೇಕ ಜನರು ನಮ್ಮ ಕಣ್ಣು ಮುಂದೆ ಇದ್ದಾರೆ, ಈ ಲೋಕದಲ್ಲಿದ್ದಾರೆ, ಕುಟುಂಬದಲ್ಲಿದ್ದಾರೆ, ಯಾಚಕರಾಗಿದ್ದಾರೆ, ಕನ್ಯಾಸ್ತ್ರೀಯರಾಗಿದ್ದಾರೆ, ಪ್ರೇಮಿಗಳು ಎಂಬುವರಿದ್ದಾರೆ, ದಂಪತಿಗಳಿದ್ದಾರೆ, ಮಕ್ಕಳಿದ್ದಾರೆ,
ಒಡಹುಟ್ಟಿದವರಿದ್ದಾರೆ. ಹಣಕ್ಕಾಗಿ, ಆಸ್ತಿಗಾಗಿ, ಸಮಸ್ಯೆಗಾಗಿ, ಅವಮಾನಕ್ಕಾಗಿ, ಬೇಕಾದದ್ದು ಸಿಕ್ಕದಿರುವುದಕ್ಕಾಗಿ ಮಾನಸಿಕವಾಗಿ ರೋಗಿಗಳಾಗಿ ಹೋಗಿದ್ದಾರೆ, ಹುಚ್ಚರಾಗಿ ಹೋಗಿದ್ದಾರೆ. ಅವರೆಲ್ಲರನ್ನು ನಿಮ್ಮ ವಿಶ್ವಾಸಮಯ ಪ್ರಾರ್ಥನೆಯಿಂದ, ನಿಮ್ಮ ವಿಶ್ವಾಸಭರಿತ ಪ್ರಾರ್ಥನೆಯಿಂದ ಆ ಪ್ರಭುವಿಗೆ ಸಮರ್ಪಿಸಿ ಪ್ರಾರ್ಥಿಸುವಿರಾ? ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆಯೇ, ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಈ ಸುಂದರವಾದ ದಿನವನ್ನು ನಮಗೆ ದಾನವಾಗಿ ನೀಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಒಂದು ಮಾನಸಿಕ ಒತ್ತಡದಿಂದ ರೋಗಿಯಾಗಿದ್ದವರನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿಗಳಲ್ಲಿ ಬಂಧಿಸಿದ್ದೇನೆ ದೇವ. ಪವಿತ್ರಾತ್ಮರ ಅಭಿಷೇಕದ ಸ್ವಾಮಿ ಆ ಮಾನಸಿಕ ರೋಗದಿಂದ ಮಕ್ಕಳಿಗೆ ಬಿಡುಗಡೆಯನ್ನು ದಯ ಪಾಲಿಸಿಕೊಡು ರಾಜ್ಯ. ಅಪ್ಪ ಇದು ವಿಶೇಷವಾಗಿ ನಾನು ಸಹ ಒಂದಲ್ಲ ಒಂದು ರೀತಿ ಮಾನಸಿಕ ರೋಗಿಯಾಗಿದ್ದೇನೆ ರಾಜ್ಯ. ಪತಿಯಿಂದ, ಮಕ್ಕಳಿಂದ, ಅಪಾಯಕ್ಕೆ ಕುಟುಂಬದ ಸಮಸ್ಯೆಗಳಿಂದ ಒಂದಲ್ಲ ಒಂದು ರೀತಿ ನನ್ನ ರೋಗದಿಂದ ಇರಬಹುದು ರಾಜ್ಯ. ಮಾನಸಿಕ ರೋಗಿಯಾಗಿ ನನ್ನ ಮುಂದೆ ಅಂಗಲಾಸಿ ಪ್ರಾರ್ಥಿಸಿದ್ದೇನೆ ಸ್ವಾಮಿ. ನನ್ನ ಮೇಲೆ ಕರುಣೆ ತೋರಿ ರಾಜ್ಯ. ಈ ಮಾನಸಿಕ ರೋಗದಿಂದ ನನಗೆ ಬಿಡುಗಡೆಯನ್ನು ಅನುಗ್ರಹಿಸಿ ಸ್ವಾಮಿ. ಸ್ವಾಮಿ ಯೇಸುವೆ, ವಿಶೇಷವಾಗಿ ನನ್ನ ಪ್ರಾರ್ಥನಾ ತಂಡದ ನನ್ನ ಸಹೋದರಿರುವಂತಹ ಆ ಮಾನಸಿಕ ರೋಗದಿಂದ ಸ್ವಾಮಿ ಆ ಮಕ್ಕಳಿಗೆ ಬಿಡುಗಡೆಯನ್ನು ಅನುಗ್ರಹಿಸಿ ನಿನಗೆ ಸಾಕ್ಷಿಯ ಮಹಿಮೆ ಹೊಂದುವಂತ ಮಕ್ಕಳಾಗಿ ಮಾರ್ಪಡಿಸಿದ ರಾಜ್ಯ. ಸ್ವಾಮಿ ವಿಶೇಷವಾಗಿ ಕುಟುಂಬ ಜೀವಿತದಲ್ಲಿ ಪತ್ನಿಯರಿರುವಂತಹ ಮಾನಸಿಕ ಒತ್ತಡದ ರಾಜ್ಯ. ಪತಿಯು ಸ್ವಾಮಿ ಮಾಡುವಂತ ಒಂದೊಂದು ಕೆಟ್ಟ ಅಭ್ಯಾಸಗಳು ತನ್ನ ಪತ್ನಿಗಾಗಲಿ ಮದುವೆಗೆ ಮುಂಚೆ ಗೊತ್ತಿರುವುದಿಲ್ಲ ಸ್ವಾಮಿ. ಮದುವೆ ಆದ ನಂತರ ಸ್ವಾಮಿ ಈತನಲ್ಲಿರುವಂತಹ ಕೆಟ್ಟ ಅಭ್ಯಾಸಗಳು, ಈತನಲ್ಲಿರುವಂತಹ ದುರ್ಗುಣಗಳನ್ನು ಕಂಡು ಆಕೆಯು ಸ್ವಾಮಿ ನೊಂದುಕೊಂಡ ಮನನೊಂದು ಮಾನಸಿಕ ರೋಗದಿಂದ ನರಳುತ್ತಿದ್ದಾರಪ್ಪ. ಅಂತಹ ಮಕ್ಕಳಿಗೆ ಧೈರ್ಯವನ್ನು ಅನುಗ್ರಹಿಸಿ ಸ್ವಾಮಿ, ಸಹಿಸಿ ಬೇಯಿಸುವಂತ ಶಕ್ತಿಯನ್ನು ನೀಡುತ್ತೇವಾ ಸ್ವಾಮಿ. ಅನೇಕ ಮಕ್ಕಳು ತಾಯಿ ಗರ್ಭದಿಂದಲೇ ಮಾನಸಿಕವಾದ ರೋಗದಿಂದ ಇದ್ದಾರೆ ಸ್ವಾಮಿ. ಅಂತಹ ಎಲ್ಲಾ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ ರಾಜ್ಯ. ಅನೇಕ ಗುರುಗಳು, ಕನ್ಯಾಸ್ತ್ರೀಗಳು, ಸಭಾಪಾಲಕರು, ಪಾಸ್ಟರ್ಸ್ಗಳು, ನಿನ್ನ ಶುಭ ಸಂದೇಶ ಸಾರುವವರು, ಧರ್ಮಾಧ್ಯಕ್ಷರು ಒಪ್ಪಾಯಿಸಿ ಅವರು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಕುಟುಂಬ ಜೀವಿತ ನಮ್ಮಂತೆಯೇ ಸಹ ಆಯ್ಕೆಯಾದ ಮಕ್ಕಳು ಸ್ವಾಮಿ. ಅವರಿಗೂ ಸಹ ಒಂದಲ್ಲ ಒಂದು ರೀತಿ ಒತ್ತಡ ಇದೆ ರಾಜ್ಯ. ಆದ್ದರಿಂದ ಸ್ವಾಮಿ ಮಾನಸಿಕವಾದ ರೋಗದಿಂದ ನರಳುತ್ತಿದ್ದಾರಪ್ಪ. ಆ ಮಕ್ಕಳಿಗೆ ಬಿಡುಗಡೆಯನ್ನು ಅನುಗ್ರಹಿಸಿ ಸ್ವಾಮಿ. ನಿನ್ನ ಹೊರತು ಈ ರೋಗದಿಂದ ಬಿಡುಗಡೆ ಮಾಡಲು ಯಾವ ವೈದ್ಯರಿಗೂ ಸಾಧ್ಯವಿಲ್ಲ ಸ್ವಾಮಿ. ನಿನ್ನ ಬಳಿ ಇದಕ್ಕಾಗಿ ಅನೇಕ ಮಕ್ಕಳು ಕಣ್ಣೀರಿನಿಂದ ಹಗಲು ರಾತ್ರಿ ಆ ಮಾನಸಿಕ ರೋಗಗಳಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ ರಾಜ್ಯ. ಒಂದೊಂದು ಪ್ರಾರ್ಥನೆಯ ಸ್ವಾಮಿ ನಿನ್ನ ಸಂವಿಧಾನದಲ್ಲಿ ಸೇರಿ ಆ ಮಕ್ಕಳು ರಕ್ಷಣೆ ಹೊಂದುವಂತೆ ಮಾರ್ಪಡಿಸಿದೆ ಆತ್ಮರೇ. ವಿಶೇಷವಾಗಿ ಯುವತಿಯರು ಸ್ವಾಮಿ ಆ ಪ್ರೀತಿ, ಪ್ರೇಮ ಎಂಬ ಬಲೆಗೆ ಸಿಲುಕಿಕೊಂಡು ಸ್ವಾಮಿ ಅಪಾಯಸಿ ಅವರ ಮೆದುಳಿನಲ್ಲಿರುವಂತಹ ಕೆಟ್ಟ ಸ್ವಭಾವದಿಂದ ಈ ಅಪಾಯ ಸೈತಾನಿಗೆ ಸಿಲುಕಿಕೊಂಡು ಸ್ವಾಮಿ ಲೋಕದ ಕಾರ್ಯಗಳಲ್ಲಿ ಸಂಚಾಟಗಳು ಸಿಲುಕಿಕೊಂಡು ಮಾನಸಿಕವಾಗಿ ನೊಂದು ಹೋಗಿ ಆತ್ಮಹತ್ಯೆಗೆ ಪ್ರೇರೇಪಿಸಿದ ಅನೇಕ ಮಕ್ಕಳಿದ್ದಾರೆ ಸ್ವಾಮಿ. ಅಂತ ಎಲ್ಲ ಮಕ್ಕಳನ್ನು ಬೆಳಗಿನ ಸಮಯದಲ್ಲಿ ಪರಿಶುದ್ಧವಾದ ನಾಮದಲ್ಲಿ ಬಂಧಿಸುತ್ತಿದ್ದೇನೆ ದೇವ. ಬಿಡುಗಡೆ ಅನುಗ್ರಹಿಸಿ ಸ್ವಾಮಿ. ಆತ್ಮವು ಯಾವ ಕಾರಣಕ್ಕೂ ನಷ್ಟಪಟ್ಟು ಹೋಗದಂತೆ ಸ್ವಾಮಿ ನಿನ್ನ ಪ್ರೀತಿಯ ಕರಗಳಲ್ಲಿ ಸ್ವೀಕರಿಸಿದ್ದೇವ ಸ್ವಾಮಿ. ಅನೇಕ ಮಾನಸಿಕ ರೋಗದಿಂದ ರಸ್ತೆಗಳಲ್ಲಿಯೂ ಬೀದಿಗಳಲ್ಲಿ ಸ್ವಾಮಿ ಒಬ್ಬರೇ ಮಾತನಾಡಿಕೊಂಡು ಅವರು ಏನು ಮಾತನಾಡುತ್ತಾರೆ, ಎಲ್ಲಿಗೆ ಹೋಗುತ್ತಾರೆ ಎಂಬುದೇ ಅವರಿಗೆ ಅರಿಯದು ಸ್ವಾಮಿ. ಆ ಮಾನಸಿಕ ರೋಗದಿಂದ ಅವರಿಗೆ ಬಿಡುಗಡೆ ಅನುಗ್ರಹಿಸಿ ಸ್ವಾಮಿ. ಅಪ್ಪ ನಿನ್ನ ಕೃಪೆಯ ಮಕ್ಕಳ ಮೇಲೆ ಇಳಿದು ಬರಲಿ ರಾಜ್ಯ. ಅವರ ಆಂತರಿಕ ಗಾಯಗಳು ಸ್ವಾಮಿ ನೀನು ಒಬ್ಬನೇ ಸ್ವಾಮಿ ಬಲ್ಲವನಾಗಿದೆಯ ಸ್ವಾಮಿ. ಆಂತರಿಕ ಗಾಯಗಳಿಗೆ ಸೌಖ್ಯವನ್ನು ಕರುಣಿಸಿದ್ದೇವ ಸ್ವಾಮಿ. ಅನೇಕ ಪುಟ್ಟ ಮಕ್ಕಳು ಇಂದು ಸ್ವಾಮಿ ಮಾನಸಿಕ ರೋಗದಿಂದ ಬುದ್ಧಿಮಾಂದ್ಯರಾಗಿ ಹೋಗಿದ್ದಾರೆ ದೇವ. ಏನು ಅರಿಯದ ಮಕ್ಕಳು ಸ್ವಾಮಿ. ಅಪ್ಪ ಅಂತ ಮಕ್ಕಳಿಗೆ ಬಿಡುಗಡೆಯನ್ನು ಅನುಗ್ರಹಿಸಿ ರಾಜ್ಯ. ವೃದ್ಧರು, ವಯಸ್ಸಾದವರು ಸಹ ಈ ಮಾನಸಿಕ ರೋಗದಲ್ಲಿ ಬಳಲುತ್ತಿದ್ದಾರೆ. ಕುಟುಂಬ ಜೀವಿತದಲ್ಲಿ ಎಲ್ಲ ಇದ್ದು ಸ್ವಾಮಿ ಎಲ್ಲವನ್ನು ಕಳೆದುಕೊಂಡಾಗ ಅದನ್ನು ಸಹಿಸಲಾಗದೆ ಸ್ವಾಮಿ ಮಾನಸಿಕ ರೋಗದಿಂದ ಇದ್ದರು ರಾಜ್ಯ. ಅಂತ ಎಲ್ಲಾ ಮಕ್ಕಳನ್ನು ಈಗ ನಮ್ಮ ನೆರೆಯವರು, ನಮ್ಮ ಸ್ನೇಹಿತರು, ನಮ್ಮ ಬಂಧು ಮಿತ್ರರು, ನಮ್ಮ ಅಕ್ಕಪಕ್ಕದಲ್ಲಿರುವಂತ ಎಲ್ಲ ಮಾನಸಿಕ ರೋಗಿಗಳನ್ನು ಸ್ವಾಮಿ ನನ್ನ ಪರಿಶುದ್ಧವಾದ ಉನ್ನತವಾದ ಕರಗಳಲ್ಲಿ ಸಮರ್ಪಿಸಿಕೊಡುತ್ತಾ ವಿಶೇಷವಾಗಿ ರಾಜಕೀಯ ಮಕ್ಕಳಲ್ಲಿ ಸಹ ಮಾನಸಿಕ ರೋಗಗಳಿಗೆ ರಾಜ್ಯ. ಅದೆಲ್ಲಾ ಮಕ್ಕಳಿಗೆ ಬಿಡುಗಡೆಯನ್ನು ಅನುಗ್ರಹಿಸಿಕೊಡಿ ಎಂದು ನಮ್ಮ ಪರಿಶುದ್ಧ ಪೂಜಾ ಕನ್ಯಾ ಮರಿಮನವರೇ ಸಕಲ ಸೌಭಾಗ್ಯಗಳ ರಾಣಿಯು ಎಲ್ಲ ಮಾನಸಿಕ ರೋಗದಿಂದ ನರಳುತ್ತಿರುವಂತಹ ಮಕ್ಕಳಿಗೆ ಬಿಡುಗಡೆಯನ್ನು ಅನುಗ್ರಹಿಸಿ ಆರೋಗ್ಯ, ಭಾಗ್ಯ, ಶಾಂತಿ, ಸಮಾಧಾನ ನೀಡಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಪ್ರಾರ್ಥನೆಯನ್ನು ಹೊಂದಿಕೊಂಡಿದ್ದೇನೆ. ನನ್ನ ಪ್ರೀತಿ ಜೀವನ ನೋಡೇನೆ. ಆಮೇಲೆ ಆಮೇಲೆ ಆಮೇಲೆ.
ಆಮೇನ್ ಆಮೇನ್. ಆರಾಧನೆ ಅಪ್ಪ ತಂದೆ ನೀವು ನೋಡುವಲ್ಲಿ ಬಿಸಿಲಲ್ಲಿ ಪ್ರಾರ್ಥನೆ ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಹೀಗಿನ ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗಿನ ಜೀವ ಇರೋದು ಕೊಟ್ಟಿದ್ದೀಯ ಸ್ವಾಮಿ. ಸ್ತೋತ್ರ ತಗೊಂಡಲೆ ರಾಜ, ಆರಾಧನೆ ರಾಜ. ಅಪ್ಪ ಹೇಳ್ತೀವಿ ವಿಶೇಷವಾಗಿ ಮಾನಸಿಕ ರೋಗಿಗಳಲ್ಲಿ ಆ ಶರಣಕ್ಕೆ ಸಂಬಂಧಿಸಿ ತೋರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಮಾನಸಿಕ ರೋಗದಿಂದ ಒತ್ತಡಕ್ಕೆ ಸಿಕ್ಕಿಷ್ಟು ಗುಣಾಗುತ್ತಿದ್ದಾರೆ ಶರಣಕ್ಕೆ ಸಮರ್ಪಿಸುತ್ತಿದ್ದೇವೆ ಸ್ವಾಮಿ. ಅವರನ್ನು ಆಶೀರ್ವದಿಸುತ್ತೇವೆ. ಎಷ್ಟೋ ಮಕ್ಕಳು ಮಾನಸಿಕವಾಗಿದ್ದಾರೆ ಸ್ವಾಮಿ. ಅಪ್ಪ ತಂದೆ ಇತ್ತು ಇಲ್ಲದಂತೆ ಜೀವಿಸಲು ಸಾಧ್ಯವಾಗದಂತೆ ಮಾನಸಿಕ ರೋಗಿಗಳನ್ನು ಶರಣಕ್ಕೆ ಸಮರ್ಪಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ತಂದೆ ಆ ಮಕ್ಕಳನ್ನು ಆಶೀರ್ವದಿಸುತ್ತೇವೆ. ಮಾನಸಿಕ ಮರೆಯದೆ ಓಡಾಡುತ್ತಿರುತ್ತಾರೆ. ಅವರನ್ನು ಆಶೀರ್ವದಿಸುತ್ತದೆ. ಅಪ್ಪ ಹೇಳ್ತದೆ ಊಟ ಕೊಟ್ಟರು ಅದನ್ನು ಊಟ ಎಂದು ಗುರುತಿಸಲು ಸಾಡುವಂತ ಮಾನಸಿಕತೆ ಇರುತ್ತದೆ ಸ್ವಾಮಿ. ಅಂತವರನ್ನು ಆಶೀರ್ವದಿಸಿ ಸ್ವಾಮಿ. ಅಪ್ಪ ಬಟ್ಟೆಯಿಂದಲೇ ಚೆನ್ನಾಗಿ ತಿರುಗುತ್ತಿದ್ದಾರೆ ಸ್ವಾಮಿ. ಮಾನಸಿಕತೆಯಿಂದ ಅವರನ್ನು ಆಶೀರ್ವದಿಸುತ್ತೇನೆ. ತಂದೆ ಈ ಮಾನಸಿಕತೆಯನ್ನು ಎಲ್ಲವರು ಅವರನ್ನು ನೋಡಿದರೆ ಒಂದು ಅಸಹ್ಯವಾಗಿ ಜೀವಿಸುತ್ತಿದ್ದಾರೆ ಸ್ವಾಮಿ. ರೋಡಿನಲ್ಲಿ ಮಾನಸಿಕತೆಯಿಂದ ಅಂತವರನ್ನು ನೋಡಿಕೊಳ್ಳುವ ಸಹಜವನ್ನು ಮನಸ್ಥಿತಿಯನ್ನು ನಮ್ಮೆಲ್ಲರಿಗೂ ಕೊಡುತ್ತಾನೆ. ಅಂತವರನ್ನು ಆಶೀರ್ವದಿಸುತ್ತಾನೆ. ಅಮ್ಮ ತಂದೆ ಈ ಮಾನಸಿಕತೆ ಎನ್ನುವುದು ಯಾವ ಮನುಷ್ಯನೂ ಹೊರಬಾರದಲ್ಲಿ ಅಪ್ಪ ಒಂದೇ ನಾನು ಹೋದರೂ ಪರವಾಗಿಲ್ಲ ಸ್ವಾಮಿ. ಮಾನಸಿಕತೆ ಹೊರಬಾರದು. ಇದನ್ನು ನೋಡುವವರು ಆಡಿಕೊಳ್ಳುತ್ತಾರೆ, ನಗಾಡುತ್ತಾರೆ ಸ್ವಾಮಿ. ಅವರನ್ನು ತಂದು ಎಸೆಯುತ್ತಾರೆ ಸ್ವಾಮಿ ಅವರ ಮೇಲೆ. ಅಪ್ಪ ತಂದೆ ಮಾನಸಿಕತೆ ಹೊರಬಾರದು ಅಪ್ಪ ಹೇಳ್ತೇನೆ. ಮಾನಸಿಕತೆ ಇರುವವರನ್ನು ಪ್ರತಿಯೊಬ್ಬರನ್ನು ಚಾರಣಕ್ಕೆ ಸಮರ್ಪಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಒಬ್ಬರನ್ನ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಮಾನಸಿಕತೆಯಿಂದ ನರಳುತ್ತಿದ್ದಾರೆ ಸ್ವಾಮಿ. ಕೆಲವರು ಆ ಮಾನಸಿಕತೆಯಿಂದ ಹೊರಬಂದು ತನ್ನ ಜೀವನವನ್ನು ಸರಳವಾಗಿ ಸಾಗಿಸಿಕೊಂಡು ಹೋಗಲು ಮೌನವಾಗಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದಾರೆ ಸ್ವಾಮಿ. ಅಂತವರ ಮೇಲೆ ಸ್ವಾಮಿ. ಅಪ್ಪ ತಂದೆ ಆ ಮಾನಸಿಕತೆಯಿಂದ ಹೊರಬರದೆ ಎಷ್ಟೋ ಜನರು ಮೂಕರಾಗಿ ರೂಮಿನಲ್ಲೇ ಇರುತ್ತಾರೆ ಸ್ವಾಮಿ. ಒಂಟಿಯಾಗಿರುತ್ತಾರೆ ಸ್ವಾಮಿ. ಅವರನ್ನು ಸ್ವಾಮಿ ಅವರ ಮೇಲೆ ಗಾಯಸ್ಥರು ಸ್ವಾಮಿ. ಸ್ವಾಮಿ ಅಪ್ಪ ಎಷ್ಟೋ ಯಾರು ಅಲ್ಲಿ ತನ್ನ ಮಾನಸಿಕತೆ ಒತ್ತಡಕ್ಕೆ ಒಳಗಾಗಿ ಮಾನಸಿಕರಾಗಿರುತ್ತಾರೆ ಸ್ವಾಮಿ. ಅವರನ್ನು ಆಶೀರ್ವದಿಸಿ ಸ್ವಾಮಿ. ಅವರ ಮೇಲೆ ವಿರಾಳವಾದ ಕೃಪಾ ಅವರ ಮನಸ್ಸುತ್ತದೆ. ಎಷ್ಟೋ ಜನ ಕನ್ಯಾಸ್ತ್ರೀಗಳು ಸ್ವಾಮಿ ಮಾನಸಿಕತೆಯನ್ನು ಕೊರಗುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ ಅವರನ್ನು ಆಶೀರ್ವದಿಸಿ ಸ್ವಾಮಿ. ಕುಟುಂಬದಲ್ಲಿ ಇರಬಹುದು, ತಂದೆ ಹೆಂಡತಿ ಇರಬಹುದು, ಗಂಡನಿರಬಹುದು, ಅವರ ಮನೆಯಲ್ಲಿಯೇ ತನ್ನ ಮಾನಸಿಕತೆಯನ್ನು ತೋರಿಸಿಕೊಂಡು ಜೀವಿಸುತ್ತಿರುತ್ತಾರೆ ಸ್ವಾಮಿ. ಅಂದವರ ಮೇಲೆ ದಯೆ ತೋರು ಸ್ವಾಮಿ. ಅಪ್ಪ ತಂದೆ ಶ್ರೇಷ್ಠವಾಗಿ ನಾನು ಒಬ್ಬಳು ಮಾನಸಿಕವಾಗಿರಬಹುದು ನನಗೆ ಗೊತ್ತಿಲ್ಲ. ಅದನ್ನು ನನ್ನ ಮೇಲೆಯೂ ದಯೆ ತೋರು ಸ್ವಾಮಿ. ನನ್ನ ಕುಟುಂಬದ ಮೇಲೆ ದಯೆ ತೋರು ಸ್ವಾಮಿ. ನನ್ನ ಸಹೋದರ ಸಹೋದರಿಯರ ಮೇಲೆ ದಯೆ ತೋರು ಸ್ವಾಮಿ. ಎಲ್ಲರೂ ಒಂದು ಹೇಗಾಗುವುದು ಎಲ್ಲರೂ ಮೌನವಾಗಿದ್ದಾರೆ ಸ್ವಾಮಿ. ನನ್ನ ಕುಟುಂಬವನ್ನು ನನ್ನ ಅಮ್ಮ ತಮ್ಮಂದಿರನ್ನು ಆಶೀರ್ವದಿಸಿಕೊಳ್ಳಿ. ಅವರಿಗೆ ಏನು ಕೊರತೆ ಇದೆಯೋ ಗೊತ್ತಿರುತ್ತೆ. ಆ ಕೊರತೆಯನ್ನು ನೀಗಿಸಿಕೊಳ್ಳಿ. ಅದನ್ನು ಮಾನಸಿಕತೆಯಿಂದ ಹೇಳುವುದು ಸಾಧ್ಯ ಆಗಲ್ಲ ಸ್ವಾಮಿ. ಆದರೆ ಅವರ ಅಸಹಾಯಕರೆಂದು ನಾನು ನೋಡುತ್ತೇನೆ ಸ್ವಾಮಿ. ನನ್ನ ಕುಟುಂಬ ಆಶೀರ್ವದಿಸಿಕೊಳ್ಳಿ. ಅಪ್ಪ ತಂದೆ ಮಾನಸಿಕವಾಗಿ ಪ್ರಾರ್ಥಿಸುವಾಗ ನಮಗೆ ಅರಿವಿಲ್ಲದೆ ಏನು ನಮ್ಮ ಮೇಲೂ ದಯವಿಟ್ಟು ಸ್ವಾಮಿ. ನಮ್ಮ ಜ್ಞಾನ ನಮ್ಮ ಇಷ್ಟದಲ್ಲಿ ಅಪ್ಪಾಜಿ ತಂದೆ ಪ್ರತಿಯೊಬ್ಬರಿಂದ ನಮ್ಮ ಮೇಲೆ ಯಾರು ಪ್ರತಿಯೊಂದು ಮುಂದೆ ಕೊಂಡಲ್ಲ ಒಂದು ನಮ್ಮನ್ನು ಆಶೀರ್ವದಿಸಿ ನಮ್ಮ ಕುಟುಂಬಗಳನ್ನು
ಸ್ವಾಮಿ. ಕೊರಗುತ್ತಿರುವ ಮಕ್ಕಳನ್ನು ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅವರೆಲ್ಲರನ್ನು ಇಂದು ಸ್ವಾಮಿ ಸರಳಕ್ಕೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅವರೆಲ್ಲರನ್ನು ಆಶೀರ್ವದಿಸಿ ನಾಳು ಕರ್ತವ್ಯ ನೀವಿಲ್ಲದೆ ನಾನು ಕಲಿತು ದಯವಿಟ್ಟು ಕೊಟ್ಟಿದ್ದು ಸ್ವಾಮಿ. ಆಮೇಲೆ ಆರಾಧನೆ ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆ ರಾಜ, ಆರಾಧನೆ ರಾಜ. ನಿಮ್ಮ ಉನ್ನತದ ಪರಿಶುದ್ಧ ಕರೆಗಳಿಗೆ ಅಪ್ಪ ಎಲ್ಲ ಮಾನಸಿಕ ರೋಗಿಗಳನ್ನು ಪ್ರಾರ್ಥಿಸುತ್ತಿದ್ದೇನೆ ದೇವ. ಎಲ್ಲ ಮಾನಸಿಕ ರೋಗಿಗಳ ಮೇಲೆ ದಯತೋರಿ ಕರುಣೆ ತೋರಿ ಸ್ವಾಮಿ. ಅಪ್ಪ ಅವರು ನೊಂದು ಬೆಂದು ಹೋಗಿ ಅಪ್ಪ ಮಾನಸಿಕ ರೋಗಿಗೆ ಒಳಗಾಗಿದ್ದಾರೆ ರಾಜ. ಅಪ್ಪ ಅವರ ಮನಸ್ಸನ್ನು ಸರಿ ಮಾಡಿ ಮಾನಸಿಕ ರೋಗದಿಂದ ಹೊರಗಡೆ ಬರುವ ಕೃಪೆಯನ್ನು ಕರುಣಿಸಿದ್ದೇವ. ಅಪ್ಪ ತಂದೆ ಎಷ್ಟು ಮಕ್ಕಳು ಅಪ್ಪ ತಂದೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿಯಿಂದ ಅಪ್ಪ ಸಾಲದಿಂದ ಹೊರಗಡೆ ಬರೋದಾಗದೆ ಡಿಪ್ರೆಷನ್ ಹೋಗಿ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಅಪ್ಪ ಶಾಂತಿಯನ್ನು ಸಮಾಧಾನವನ್ನು ಕಳೆದುಕೊಂಡು ಮಾನಸಿಕ ರೋಗಿಯಾಗಿ ಒದ್ದಾಡುತ್ತಿದ್ದಾರೆ ರಜ. ಅಂತೆಲ್ಲ ಮಕ್ಕಳ ಮೇಲೆ ತೋರಿ ಕರುಣೆ ತೋರಿಸ್ತಾರೆ ಅಪ್ಪ. ಅವರ ಸಾಂತ್ವನ ಆಶೆ ದೇವ. ಅಪ್ಪ ತಂದೆಯೇ ಕರುಣೆ ತೋರಿ ಸ್ವಾಮಿ. ಅಪ್ಪ ತಂದೆ ಎಷ್ಟೋ ಮಕ್ಕಳು ಕುಟುಂಬ ಜೀವಿತದಲ್ಲಿ ಅಪ್ಪ ಒಳ್ಳೆ ಪತಿ ಸಿಗದಿದ್ದಾಗ ಅಪ್ಪ ತಂದೆ ಅವರು ಪತಿ ಸಿಗದಿದ್ದಾಗ ಮದುವೆ ಆಗಿ ಹೋಯಿತು, ಇಂಥ ಪತಿ ಸಿಕ್ಕನಲ್ಲ ಅಂತ ಹೇಳಿ ಅಪ್ಪ ನನ್ನ ಅಂತೇಳಿ ಎಷ್ಟೋ ಮಕ್ಕಳು ಮಾನಸಿಕದಿಂದ ಒದ್ದಾಡುತ್ತಾ ಜೀವನ ಕಳೀತಾ ಇದ್ದಾರೆ ರಜ. ಅಂತೆಲ್ಲ ಮಕ್ಕಳನ್ನು ಸ್ವಾಮಿ. ಅಪ್ಪ ತಂದೆ ಎಷ್ಟೋ ಮಕ್ಕಳು ಅಪ್ಪ ರೋಗಿಗಳಾಗಿ ರೋಗದಿಂದ ಹೊರಗಡೆ ಬರದೆ ನನ್ನ ಜೀವಿತ ಇಲ್ಲೇ ಮುಗಿದೋಯ್ತು ಅಂತೇಳಿ ಎಷ್ಟೋ ಮಕ್ಕಳು ಅಪ್ಪ ತಂದೆ ಎಷ್ಟೋ ಮಕ್ಕಳು ಮಾನಸಿಕವಾಗಿ ಆ ರೋಗದಿಂದ ನರಳುತ್ತಾ ಇದ್ದಾರೆ ರಜ. ಅಂತೆಲ್ಲ ಮಕ್ಕಳ ಮೇಲೆ ದಯ ತೋರಿ ಕರುಣೆ ತೋರಿ ಸ್ವಾಮಿ. ಅಪ್ಪ ತಂದೆಯೇ ಆಕ್ಸಿಡೆಂಟ್ಗಳಾಗಿ ಅಪ್ಪ ನನ್ನ ಕುಟುಂಬ ಜೀವಿತವನ್ನು ಸಾಕಕ್ಕಾಗುದಿಲ್ಲ, ನನಗೆ ಈ ಜೀವಿತ ಮುಗಿದು ಹೋಯ್ತು ಅಂತೇಳಿ ಎಷ್ಟೋ ಮಕ್ಕಳು ಮಾನಸಿಕವಾಗಿ ರೋಗದಿಂದ ನರಳುತ್ತಾ ಇದ್ದಾರೆ ರಜ. ಅಂತೆಲ್ಲ ಮಕ್ಕಳ ಮೇಲೆ ದಯ ತೋರಿ ಕರುಣೆ ತೋರಿ ಸ್ವಾಮಿ. ಅಪ್ಪ ನಂದು ಬೆಂದು ಹೋದ ಮಕ್ಕಳು ಮಾನಸಿಕವಾಗಿ ಒದ್ದಾಡುತ್ತಿದ್ದಾರೆ ರಜ. ಅಪ್ಪ ಮಾನಸಿಕದಿಂದ ಹೊರಗಡೆ ಬರದೆ ಅಪ್ಪ ಕತ್ತರಿಸಿ ಹೋಗುತ್ತಿದ್ದಾರೆ ರಜ. ಅಂತೆಲ್ಲ ಮಕ್ಕಳ ಮೇಲೆ ದಯ ತೋರಿ ಕರುಣೆ ತೋರಿ ಸ್ವಾಮಿ. ಯೇಸುವೆ, ನಾನು ಮಾನಸಿಕ ರೋಗದಿಂದ ನಾನು ಒದ್ದಾಡುತ್ತಿದ್ದೇನೆ ರಜ. ನನ್ನ ಜೀವಿತವನ್ನು ಮುಂದೆ ತೆರೆದಿಟ್ಟ ಪುಸ್ತಕದೊಂದಿಗೆ ನಾನು ಮಾನಸಿಕವಾಗಿ ಒದ್ದಾಡುತ್ತಿದ್ದೇನೆ. ನನ್ನ ಜೀವಿತದ ಮೇಲೆ ಕರುಣೆ ತೋರಿ ದಯ ತೋರಿ ಎಂದು ಪಿತಾಸುತ ಪವಿತ್ರಾತ್ಮದ ನಾಮದಲ್ಲಿ ಪ್ರಾರ್ಥಿಸಿದ ನನ್ನ ಜೀವನವುಳ್ಳ ತಂದೆ. ಸ್ತೋತ್ರ, ಯೇಸುವೆ ಸ್ತೋತ್ರ, ಕರುಣಾ ಸಾಗರನೇ ಸ್ತೋತ್ರ, ಸಮಾಧಾನ ಪ್ರಭು ಯೇಸುವೆ ಸ್ತೋತ್ರ, ಸಮಾಧಾನವನ್ನು ನೀಡುವ ಪ್ರಭು ಯೇಸುವೆ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಈ ಸಮಯದಲ್ಲಿ ಎಲ್ಲಾ ಮಾನಸಿಕ ರೋಗಿಗಳಿಗಾಗಿ ಪ್ರಾರ್ಥಿಸಲು ನೀನು ನನಗೆ ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬ ಮಾನಸಿಕ ರೋಗಿಯನ್ನು ಸ್ವಾಮಿ ನಿಮ್ಮ ಉನ್ನತವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ, ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆ, ಎಲ್ಲಾ ಮಾನಸಿಕ ರೋಗಿಗಳ ಮೇಲೆ ಇಳಿದು ಬನ್ನಿ ರಾಜ. ಎಲ್ಲರನ್ನು ಗುಣಪಡಿಸಲು ಬನ್ನಿ ರಾಜ, ಎಲ್ಲರನ್ನು ಸಂತೈಸಲು ಬನ್ನಿ ರಾಜ. ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿಮ್ಮನ್ನು ಕೂಗಿ ಕರೆಯುತ್ತಿರುವಾಗ ಸ್ವಾಮಿ ಅಂತಹ ಮಕ್ಕಳ ಮೇಲೆ ದಯವಾಗಿರು ರಾಜ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಸ್ವಾಮಿ ದಾಂಪತ್ಯ ಜೀವನದಲ್ಲಿ ಸ್ವಾಮಿ ನೊಂದು ಸ್ವಾಮಿ ಅವರು ಮಾನಸಿಕವಾಗಿ ನರಳುತ್ತಿದ್ದಾರೆ ಸ್ವಾಮಿ. ಎಲ್ಲಾ ದಂಪತಿಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಹೌದು ಸ್ವಾಮಿ, ತಮ್ಮ ಒಡ ಹುಟ್ಟುವವರಿಂದ ಸಹಿಸಿಕೊಳ್ಳಲಾದ ನೋವುಗಳನ್ನು ಸ್ವಾಮಿ ಅನುಭವಿಸುತ್ತಿದ್ದಾರೆ ಸ್ವಾಮಿ. ಅಂತ ಮಕ್ಕಳು ಸ್ವಾಮಿ ಮಾನಸಿಕ ರೋಗಿಗಳಿದ್ದಾರೆ ಸ್ವಾಮಿ. ಒಡ ಹುಟ್ಟಿದವರಿಂದ, ಮಕ್ಕಳಿಂದ, ಬಂಧು ಮಿತ್ರರಿಂದ ಸ್ವಾಮಿ ಅನೇಕ ಕಾಯಿಲೆಗಳಿಗೆ ಗುಣವಾಗಿ ಸ್ವಾಮಿ ಅವರು ನೋವನ್ನು ಅನುಭವಿಸುತ್ತಿದ್ದಾರೆ ಸ್ವಾಮಿ. ಮಾನಸಿಕ ರೋಗಿಗಳಾಗಿದ್ದಾರೆ ಸ್ವಾಮಿ. ಅಂತವರು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಬೀದಿಯಲ್ಲಿ ಸ್ವಾಮಿ ಅನೇಕ ಸಣ್ಣ ಮಕ್ಕಳಾಗಲಿ ಸ್ವಾಮಿ, ವೃದ್ಧರಾಗಲಿ ಸ್ವಾಮಿ, ಅನೇಕ ಸ್ವಾಮಿ ಒಬ್ಬೊಬ್ಬರೇ ಕುಳಿತು ಸ್ವಾಮಿ ಒಬ್ಬೊಬ್ಬರೇ ಮಾತನಾಡುತ್ತಿರುತ್ತಾರೆ, ಮಲಗಿಕೊಂಡಿರುತ್ತಾರೆ, ಒಬ್ಬೊಬ್ಬರೇ ಕುಳಿತು ಏನೇನೋ ಚಿಂತಿಸುತ್ತಿರುತ್ತಾರೆ ಸ್ವಾಮಿ. ಅಂತಹ ಮಾನಸಿಕ ರೋಗಿಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲ ವಿಶ್ವದಲ್ಲಿರುತ್ತ ಪ್ರತಿಯೊಬ್ಬ ಗುರುಗಳನ್ನು ಸ್ವಾಮಿ, ಕನ್ಯಾಶ್ರೀಯರು
ಸ್ವಾಮಿ. ಎಷ್ಟೋ ಮಂದಿ ಸ್ವಾಮಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಸ್ವಾಮಿ. ಅವರೆಲ್ಲರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಅಪ್ಪ ಬನ್ನಿ ಸ್ವಾಮಿ, ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸ್ವಾಮಿ ಅವರೆಲ್ಲರನ್ನು ನಿಮಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆ, ನಿಮ್ಮ ಪರಿಶುದ್ಧ ರಕ್ತದಿಂದ ಅವರ ಮನಸ್ಸನ್ನು ತೊಳೆ ರಾಜ. ತಲೆಯಿಂದ ಪಾದದವರೆಗೂ ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತವು ತುಂಬಿಸಲ್ಪಡಲಿ ರಾಜ. ಎಲ್ಲಾ ಮಾನಸಿಕ ರೋಗಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುವಾಗ ಅಪ್ಪ ತಂದೆ ಅವರೆಲ್ಲರನ್ನು ಕರುಣಿಸು ರಾಜ. ಅವರ ಮೇಲೆ ಆಶೀರ್ವದಿತರಾಗಿರು ರಾಜ. ಅಪ್ಪ ತಂದೆಯೇ, ನಾನು ಸಹ ಒಬ್ಬಳು ಸ್ವಾಮಿ. ನಾನು ಸಹ ಅನೇಕ ಕಾರಣಗಳಿಂದ ಮಾನಸಿಕ ಖಿನ್ನತೆಗಳಿಗೆ ಒಳಗಾಗಿ ಒಂದೊಂದು ಬಾರಿ ಸ್ವಾಮಿ ನನ್ನ ಜೀವನವೇ ಬೇಡ ಎಂಬುದಾಗಿ ಅನೇಕ ಬಾರಿ ಅಂದುಕೊಂಡಿರುತ್ತೇನೆ ಸ್ವಾಮಿ. ನನ್ನ ಮೇಲೆ ಕರುಣೆಯಾಗಿದೆ ಸ್ವಾಮಿ. ನನ್ನನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಿದ್ದೇನೆ ರಾಜ. ನನ್ನ ಬಂಧುಗಳನ್ನು, ಒಡ ಹುಟ್ಟಿದವರನ್ನು ಸ್ವಾಮಿ ಎಲ್ಲರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಎಲ್ಲರ ಮೇಲೆ ಕರುಣೆಯಾಗಿರಿ, ಎಲ್ಲರನ್ನು ಆಶೀರ್ವದಿಸಿರಿ ರಾಜ. ಅಪ್ಪ ತಂದೆಯೇ, ಅಪಘಾತದಲ್ಲಿ ಸ್ವಾಮಿ ಎಷ್ಟೋ ಮಂದಿ ಸ್ವಾಮಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಸ್ವಾಮಿ. ತಲೆಗೆ ಒಡೆದು ಸ್ವಾಮಿ ತಲೆಯಲ್ಲಿ ಮೆದುಳು ನಿಷ್ಕ್ರಿಯೆಗೊಂಡಿದೆ ಸ್ವಾಮಿ. ಅಂತವರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆಯೇ ಬನ್ನಿ ಸ್ವಾಮಿ, ಎಲ್ಲ ಮಾನಸಿಕ ರೋಗಿಗಳ ಮೇಲೆ ಬನ್ನಿ ಸ್ವಾಮಿ. ಅಪ್ಪ ತಂದೆಯೇ ಬನ್ನಿ, ಅವರ ಮೇಲೆ ನೀವು ಕರುಣೆಯಾಗಿರಿ ಎಂದು ನಿನ್ನನ್ನು ಕೂಗಿ ಕರೆಯುತ್ತಿದ್ದೇನೆ. ಅಪ್ಪ ತಂದೆ, ಎಲ್ಲ ಮಾನಸಿಕ ರೋಗಿಗಳನ್ನು ನಿಮ್ಮ ಪರಿಶುದ್ಧವಾದ ಬೇಡ. ಎಷ್ಟೋ ಜನ ಇಡೀ ವಿಶ್ವದಲ್ಲಿ ಈ ಮಾನಸಿಕವಾದ ಒತ್ತಡದಲ್ಲಿ, ರೋಗದಲ್ಲಿದ್ದಾರೆ. ಅವರನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ, ಅವರನ್ನು ಯಾರು ಪ್ರೀತಿಸುವುದಿಲ್ಲ, ಅವರನ್ನ ಯಾರು ಶುಶ್ರೂಷೆ ಮಾಡುವುದಿಲ್ಲ. ಏಕಾಂಗಿತನದ ಬದುಕಿನಲ್ಲಿ ಕುಳಿತು ಹುಚ್ಚರಂತಾಗಿ ಹೋಗುತ್ತಾರೆ. ಲೋಕವೇ ಅವರಿಗೆ ಕತ್ತಲಾಗಿರುತ್ತದೆ. ಈ ಎಲ್ಲ ಮಾನಸಿಕ ರೋಗದಲ್ಲಿರುವಂತೆಲ್ಲರನ್ನ ನಾವು ಸಮರ್ಪಿಸೋಣ. ಇಡೀ ವಿಶ್ವದಲ್ಲಿರುವಂತಹ ಎಷ್ಟೋ ಜನ ನಾವು ನೋಡುತ್ತೇವೆ, ಆಸ್ಪತ್ರೆಗಳಲ್ಲಿ ಹುಚ್ಚರಾಗಿದ್ದಾರೆ. ಅವರನ್ನು ಕಟ್ಟಿ ಹಾಕಿದ್ದಾರೆ. ಅವರ ಕೂಗಾಟ, ಕಿರಿಚಾಟ, ಅವರ ಏಕಾಂಗಿತನಗಳನ್ನು ನಾವು ನೇರವಾಗಿ ನೋಡಿದ್ದೇವೆ, ಅಥವಾ ನಾವು ಸಿನಿಮಾದಲ್ಲಿ ನೋಡಿದ್ದೇವೆ, ಅಥವಾ ನಮ್ಮ ಕುಟುಂಬದಲ್ಲಿ ನೋಡಿದ್ದೇವೆ. ಅವರೆಷ್ಟು ಕಷ್ಟಪಡುತ್ತಾರೆ ಎಂದು ನಮಗೆ ಗೊತ್ತು. ಅದರಿಂದ ಈ ಮಾನಸಿಕವಾದ ಒತ್ತಡಕ್ಕೆ ಸಿಲುಕಿದವರೆಲ್ಲರನ್ನ ಪರಿಶುದ್ಧ ತಾಯಿಯ ಕರಗಳಿಗೆ ನಾವು ಸಮರ್ಪಿಸುವ ಸಮಯ, ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಸಮಯ. ಅದಕ್ಕೆ ಮುಂಚಿತವಾಗಿ ನಾವು ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಹೇಳಿ. ದೇವರ ವಾಕ್ಯ ಮೇರಿ. ದೇವರ ವಾಕ್ಯ, ಯೇಸು ಕ್ರಿಸ್ತರು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. 1 ಪೇತ್ರ 4:8. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಪ್ರಕಟಣೆ 3:21. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. 1 ಪೇತ್ರ 3:8. ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ, ಮರಣ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಕರುಣೆ ದೀನ ಭಾವವು ಉಳ್ಳವರಾಗಿರಿ. ಯೆಶಾಯ 40:29. ಸೋತವನಿಗೆ ಪ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯೆಶಾಯ 54:14. ನೀನು ಹಿಂಸೆಗೆ ದೂರವಾಗಿರುವಿ, ನಿನಗೆ ಹೆದರಿಕೆ ಇರುವುದಿಲ್ಲ, ನಾಶನವು ದೂರವಾಗುವುದು, ನಿನ್ನ ಹತ್ತಿರಕ್ಕೆ ಬಾರದು. ಯೋಹಾನ 16:20. ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಯೆಶಾಯ 60:20. ನೀನು ದುಃಖಿಸುವ ದಿನಗಳು ಕೊನೆಗಾಣುವುವು,
ಕೀರ್ತನೆ 121:4 ನಮ್ಮನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಕೀರ್ತನೆ 31:23 ಆತನು ನಂಬಿಗಸ್ತರನ್ನು ಕಾಪಾಡುತ್ತಾನೆ. ಯಾಕೋಬ 4:10 ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆತ್ತುವನು. ಜ್ಞಾನ 18:21 ನಾಲಿಗೆ ಮರಣ ಮತ್ತು ಜೀವದ ಶಕ್ತಿ ಇದೆ. ನಾಲಿಗೆಗೆ ಮರಣ ಮತ್ತು ಜೀವದ ಶಕ್ತಿ ಇದೆ. ಅದನ್ನು ಪ್ರೀತಿಸುವವರು ಅದರ ಫಲವನ್ನು ತಿನ್ನುವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯಾತ್ರೆ. ಈ ದಿನದ ಪ್ರಾರ್ಥನೆ. ನನ್ನ ಗುರುದೇವ, ನನ್ನ ಪ್ರಭುದೇವ, ನನ್ನ ಸೇನಾಧೀಶ್ವರ ಸರ್ವೇಶ್ವರ, ನಿನ್ನನ್ನು ವಂದಿಸಿ ಆರಾಧಿಸುವೆ. ಪ್ರತಿ ದಿನದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ನನ್ನೊಡನೆ ವಾಸ ಮಾಡಿ ನನ್ನೊಳಗೆ ಆತ್ಮಧ್ವನಿಯಿಂದ ಮಾತನಾಡುವ ನನ್ನ ಪ್ರಭುವೆ, ನಿನಗೆ ಆರಾಧನೆ. ಏಲಿಯನನ್ನು ನೋಡಿ ನೀನು ಏನು ಮಾಡುತ್ತಿರುವೆ ಎಂದು ಕೇಳಿದಿರಿ. ಆದಾಮ್ ಅವಳೊಡನೆ ನೀನು ಎಲ್ಲಿರುವೆ ಎಂದು ಕೇಳಿದಿರಿ. ಇಂದು ಈ ಕ್ಷಣ ನನ್ನನ್ನು ನೋಡಿ ನೀನು ಏನು ಮಾಡುತ್ತಿರುವೆ ಎಂದು ಕೇಳಿದಿರಿ. ಓ ಸ್ವಾಮಿ, ನಾನೇನು ಮಾಡಲಿ? ನಿನ್ನ ಚಿತ್ತಾನುಸಾರವಾಗಿ, ನಿಮ್ಮ ವಾಕ್ಯಕ್ಕೆ ಅನುಸಾರವಾಗಿ ನಾನು ಬಾಳಲು ಪ್ರಯತ್ನಿಸುವ ಈ ದಿನಗಳಲ್ಲಿ ನನ್ನನ್ನು ಆವರಿಸಿ ಬರುವ ಎಲ್ಲಾ ನನ್ನ ಮೇಲೆ ದಬ್ಬಾಳಿಕೆ ಮಾಡುವ ಪಾಪದ ಪ್ರಚೋದನೆಗಳನ್ನು ಜಯಿಸಲು ನನಗೆ ಶಕ್ತಿ ನೀಡಿರಿ. ನಿಮಗಾಗಿ ಜೀವಿಸಬೇಕೆಂದು ನಾನು ಚಿಂತಿಸುತ್ತಿದ್ದೇನೆ. ನಿಮಗಾಗಿ, ನಿಮ್ಮ ಮಹಿಮೆಗಾಗಿ ಬಾಳಬೇಕೆಂದು ಪ್ರಯತ್ನಿಸುತ್ತಿದ್ದೇನೆ. ನನ್ನ ಜೀವನದ ಕ್ಷಣಗಳಲ್ಲಿ ನನ್ನ ಮುಂದೆ ಹೋರಾಟಗಳು ಬಂದರೂ, ಸಮಸ್ಯೆಗಳು ಎದುರಾದರೂ ನಿಮಗಾಗಿ ಜೀವಿಸಬೇಕೆಂದು, ನಿಮ್ಮ ಮಹಿಮೆಗಾಗಿ ನಾನು ಬಾಳಬೇಕೆಂದು ಯತ್ನಿಸುತ್ತಿದ್ದೇನೆ. ಅದು ನಿಮಗೆ ಗೊತ್ತು. ನನ್ನ ದೇವರೇ, ನನ್ನನ್ನು ಕರುಣಿಸಿ ನಿಮ್ಮ ಚಿತ್ತಾನುಸಾರವಾಗಿ ಈ ಲೋಕದಲ್ಲಿ ನಾನು ಏನು ಮಾಡಬೇಕೆಂದು ನೀವು ಆಶಿಸುತ್ತೀರೋ ನಾನು ಅದನ್ನೇ ಮಾಡುವಂತೆ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಜೀವನದ ತಂದೆಯೇ, ಆಮೆನ್. ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿತಿಯಲ್ಲಿ ಮಾನಸಿಕವಾದ ಒತ್ತಡದಲ್ಲಿ, ಭಾರದಲ್ಲಿ, ರೋಗದಲ್ಲಿರುವಂತಹ ಸರ್ವರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಮಾನಸಿಕವಾದ ರೋಗದಲ್ಲಿರುವವರಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಎಂದು ವಿಶ್ವಾಸದಲ್ಲಿ ಜಪಸರು ನಡೆದು ನಾವು ಪ್ರಾರ್ಥಿಸೋಣ.